ಹಾಯ್, ನನ್ನೆಲ್ಲ ಕರ್ನಾಟಕ ಸ್ಪರ್ಧಾ ಮಿತ್ರರಿಗೂ ನಿಮ್ಮ ಮಂಜುನಾಥ್ ಹಾವೇರಿ ಸರ್ ಮಾಡುವ ನಮಸ್ಕಾರ. ಸೊ ನಿನ್ನೆ ನಾವು ಡಿಸ್ಕಷನ್ ಮಾಡ್ತಾ ಇದ್ವಿ ದ 10 ಮಿನಿಟ್ಸ್ ಸೀರೀಸ್ನ ದ ಫಸ್ಟ್ ಟಾಪಿಕ್ಕು ಸ್ಪೆಷಲಿ EVS ಅಲ್ಲಿ ಶುರು ಮಾಡಿದ್ವಿ, ಎನ್ವೈರನ್ಮೆಂಟಲ್ ಸ್ಟಡೀಸಲ್ಲಿ. ಆ ಫಸ್ಟ್ ಟಾಪಿಕ್ಕು ಯಾವುದಪ್ಪ ಅಂತಂದರೆ ಫಂಡಮೆಂಟಲ್ಸ್ ಆಫ್ EVS ಅಂತ. ಅದರೊಳಗೆ ಕಾಂಪೋನೆಂಟ್ಸ್ ಯಾವ್ದ್ಯಾವ್ದು ಬರ್ತಿತಿ ಅಂತ ಹೇಳಿ ನಾವು ಡಿಸ್ಕಷನ್ ಮಾಡಿದ್ವಿ. ಇವತ್ತು ಆ ಈಚ್ ಕಾಂಪೋನೆಂಟನ್ನು ನಾವು ಏನು ಮಾಡ್ತಾ ಹೋಗೋದ್ರೆ ಹೌ ದೇ ಇನ್ಫ್ಲೂಯೆನ್ಸ್ ದಿ ಬಯೋಸ್ಪಿಯರ್ ಅಥವಾ ಎನ್ವೈರನ್ಮೆಂಟನ್ನ ಯಾವ ಥರ ಅದು ಇನ್ಫ್ಲೂಯೆನ್ಸ್ ಮಾಡ್ತೈತಿ ಅನ್ನೋದನ್ನ ಒನ್ ಬೈ ಒನ್ ನಿಮಗೆ ಹೇಳ್ತಾ ಹೋಗ್ತೀನಂತ. ಹಾಗಾದ್ರೆ ನಿನ್ನೆ ಸ್ವಲ್ಪ ಅದರ ನಾವು ರಿಕಾಲ್ ಮಾಡ್ತೀವಿ ಮುಂದುವರಿಯೋದಾದ್ರೆ ನಾನು ಹೇಳಿದ್ದಪ್ಪ ನಿಮಗೆ ರೈಟ್. ಸೊ ಯಾವುದೇ ಬರ್ತವೋ ಬೇಸಿಕಲಿ ಒಂದು ಅಟ್ಮಾಸ್ಫಿಯರ್ ಅಂತ ಹೇಳಿದ್ವಾ, ಅದೇ ಥರನಾಗಿ ನಿಮ್ಮ ಇನ್ನೊಂದು ಇಂಪಾರ್ಟೆಂಟು ಹೈಡ್ರೋಸ್ಪಿಯರ್ ಅಂತ ಹೇಳಿದ್ವಾ, ಆಮೇಲೆ ಪೆಡೋಸ್ಪಿಯರ್ ಅಂತ ಹೇಳಿದ್ವಾ, ಅದೇ ಥರನಾಗಿ ಲಿಥೋಸ್ಪಿಯರ್ ಅಂತ ಹೇಳಿದ್ವಾ. ಸೊ ರೈಟ್, ಅದು ಅದೇ ಥರನಾಗಿ ಆಲ್ಸೋ ನಾವು ಯಾವುದು ಡಿಸ್ಕಷನ್ ಮಾಡಿದ್ವಿ ಹಾಗಿದ್ರೆ ಕ್ರಯೋಸ್ಪಿಯರ್ ಅಂತ ಹೇಳಿ ಡಿಸ್ಕಷನ್ ಮಾಡಿದ್ವಿ. ಹಾಗಾದರೆ ಈ ಎಲ್ಲ ದ ಸ್ಪಿಯರ್ಸ್ ಅಥವಾ ಎಲ್ಲ ಫ್ಯಾಕ್ಟರ್ಸ್ ಅಂತ ತೆಗೆದುಕೊಂಡ್ರು ಕೂಡ ದ ನಾರ್ಮಲಿ ಇನ್ಫ್ಲೂಯೆನ್ಸ್ ಬಯೋಸ್ಪಿಯರ್ ಅಥವಾ ಎನ್ವೈರನ್ಮೆಂಟಲ್ ಸ್ಟಡೀಸ್. ಹಾಗಿದ್ರೆ ನಾರ್ಮಲಿ ಇವುಗಳ ಬಗ್ಗೆ ಹೇಗೆ ಹೌ ದೀಸ್ ಆರ್ ಆಲ್ ಇಂಟರಾಕ್ಟ್ ಈಚ್ ಅದರ್. ಬಯೋಸ್ಪಿಯರು ಅಟ್ಮಾಸ್ಫಿಯರ್ ಯಾವ ಥರ ಇಂಟರಾಕ್ಷನ್ ಮಾಡ್ತೈತಿ, ಬಯೋಸ್ಪಿಯರು ಲಿಥೋಸ್ಪಿಯರ್ ಜೊತೆಗೆ ಹೆಂಗೆ ಇಂಟರಾಕ್ಷನ್ ಐತಿ, ಅಥವಾ ಬಯೋಸ್ಪಿಯರು ನಿಮ್ಮ ಕ್ರಯೋಸ್ಪಿಯರ್ ಜೊತೆಗೆ, ಬಯೋಸ್ಪಿಯರ್ ನಿಮ್ಮ ಹೈಡ್ರೋಸ್ಪಿಯರ್ ಜೊತೆಗೆ, ಅದೇ ಬಯೋಸ್ಪಿಯರ್ ನಿಮ್ಮ ಪೆಡೋಸ್ಪಿಯರ್ ಬಗ್ಗೆ ಯಾವ್ಯಾವ ರೀತಿಯಲ್ಲಿ ಇಂಪ್ಯಾಕ್ಟ್ ಮಾಡ್ತೈತಿ ಅನ್ನೋದನ್ನೇ ನಾವೇಂತ ಕರ್ತೀವಿ ಹಾಗಿದ್ರೆ ಎನ್ವಿರಾನ್ಮೆಂಟಲ್ ಸ್ಟಡೀಸ್ ಅಂತ ಹೇಳಿ ಕರ್ತಿದ್ವಿ. ನಾನು ಡಿಫ್ರೆನ್ಸ್ ಕೂಡ ಹೇಳಿದ್ದೇನಪ್ಪ ನಿನ್ನೆ, ಕ್ಲಿಯರ್. ಹಾಗಾದ್ರೆ ಇವತ್ತು ದ ಮೋಸ್ಟ್ ಇಂಪಾರ್ಟೆಂಟು ಒನ್ ಬೈ ಒನ್ ಫ್ಯಾಕ್ಟರ್ಸ್, ಅದ್ರ ಬಗ್ಗೆ ಲಿಥೋಸ್ಪಿಯರ್ ಅನ್ನ ಡಿಸ್ಕಷನ್ ಮಾಡ್ತೀನಿ ನೋಡಿ. ಸೊ ಹಾಗಿದ್ರೆ ಇಲ್ಲಿ ಎಂಟೈರ್ಲಿ ದ ಫಸ್ಟ್ ಇಂಪಾರ್ಟೆಂಟ್ ಥಿಂಗು ರೈಟ್. ಫಸ್ಟ್ ಹೆಡ್ಲೈನ್ ತಗೊಂಡ್ಬಿಡೋಣಪ್ಪ. ಈಗ ನಾವು ಹಾಗಿದ್ರೆ ಲಿಥೋಸ್ಪಿಯರ್ ಅಂತ ಹೇಳಿ ತೆಗೆದುಕೊಳ್ತಾ ಇದ್ದೀನಿ ನಾನು ನಿಮಗೆ. ಲಿಥೋಸ್ಪಿಯರ್. ಹಾಗಾದ್ರೆ ಕ್ವೆಶನ್ ರೈಸ್ ಆಗ್ತಿದೆ. ನಾವು ಸಿಂಪಲ್ ಆಗಿ ಬೇಸಿಕ್ ಲೆವೆಲ್ ಒಳಗೆ ಹೇಳ್ಕೊಂತ ಹೋಗ್ಬಿಡ್ತೀನಿ. ಫಸ್ಟ್ ಕ್ವೆಶನ್ ಬರ್ತಕ್ಕಂಥದ್ದು, ಸರ್ ಏನಿದೆ ಆ್ಯಕ್ಚುಲಿ, ಕರೆಕ್ಟ್ರಪ್ಪ ಸರ್? ಹಾಗಾದ್ರೆ ಲಿಥೋಸ್ಪಿಯರ್ ಅಂದ್ರೇನು? ಕರೆಕ್ಟ್, ಲಿಥೋಸ್ಪಿಯರ್ ಅಂದ್ರೆ ರೀಸನ್ ಅಂತ, ರೈಟ್. ಸ್ಪಿಯರ್ ಇನ್ ದ ಸೆನ್ಸ್ ವಾಟ್ ಆಗಿದ್ರಲ್ಲಿ ಸರ್ ರೀಸನ್ ಅಥವಾ ಸ್ಪಿಯರ್, ರೈಟ್. ಏರಿಯಾ ಅಂದ್ರೆ ಮತ್ತೆ ಡಿಫ್ರೆನ್ಸ್ ಬೇರೆ ಆಗ್ತದೆ ನಮ್ಮ ಜಿಯೋಗ್ರಫಿ ಒಳಗೆ. ಹಾಗಾಗಿ ನಾನು ರೀಸನ್ ಅಥವಾ ಸ್ಪಿಯರ್ ಅಥವಾ ಜೋನ್ ಅಂತ ಕೂಡ ನಾವು ಮೆನ್ಷನ್ ಮಾಡ್ಬೋದು, ಕರೆಕ್ಟ್. ಒಂದು ಲಿಥೋ ಅಂದ್ರೆ ಏನಪ್ಪ ಹಾಗಿದ್ರೆ? ಸೊ ದ ಫಸ್ಟ್ ಪಾಯಿಂಟ್, ವಿ ಆರ್ ಡಿಸ್ಕಸಿಂಗ್ ಅಬೌಟ್ ಫಸ್ಟ್ ಪಾಯಿಂಟ್ ಮೀನಿಂಗ್. ಸೊ ಮೀನಿಂಗ್ ಅನ್ನು ನಾನಿಲ್ಲಿ ಹೇಳಬೇಕು ಅಂದ್ರೆ ಸ್ವಲ್ಪ ಬೇಸಿಕ್ಸ್ ಇಂದ ಹೇಳ್ತಾ ಇದ್ದೀನಿ. ಹಾಗಾಗಿ ಫಸ್ಟ್ ರೀಸನ್ನು ಅಂದ್ರೆ ಗೊತ್ತಾಯ್ತು, ಸ್ಪಿಯರ್ ಅಂದ್ರು ಅದೇ, ಜೋನ್ ಅಂದ್ರು ಅದೇ ಗೊತ್ತಾಯ್ತು. ಸೊ ಎರಡನೇ ಪಾಯಿಂಟ್ ಏನು ಅಂತ ಅಂದಾಗೆ ದ ಮೋಸ್ಟ್ ಇಂಪಾರ್ಟೆಂಟ್ ಇಲ್ಲಿ ಲಿಥೋಗ್ರಫಿ ಅಥವಾ ಲಿಥೋ ಅಂತ ಹೇಳಿ ಕರಿತೀವಿ. ದಟ್ಸ್ ಅಗೇನ್ ಆಕ್ಚುಲಿ ರಾಕ್ಸ್ ಅಂತ ಹೇಳಿ ಕರಿತೀವಿ. ಹಾಗೆ ಒಂದು ಕ್ಲಾರಿಟಿ ಏನು ಸಿಕ್ತು ನಮಗೆ ಹಾಗಿದ್ರೆ, ಲಿಥೋಸ್ಪಿಯರ್ ಅಂತ ಅಂದಾಗ ಯೂಶುವಲಿ ಇಟ್ ಈಸ್ the sphere is a zone, is a region of consisting the rocks. ಹೌದಾ? ಹಾಗಿದ್ರೆ ಮೀನಿಂಗ್ ಹೇಳ್ಬೋದು, ಇಟ್ಸ್ ಅ ಜೋನ್ ಆಫ್ ರಾಕ್ಸ್ ಅಂತ ಕಲ್ತ್ಬಿಡ್ಬೋದು. ಏನಪ್ಪ? ಎಸ್, ಇಟ್ಸ್ ಅ ಜೋನ್ ಆಫ್ ರಾಕ್ಸ್. ದಟ್ಸ್ ಒನ್ ಅಗೇನ್ ಬರ್ತದೆ. ಹಾಗಿದ್ರೆ ಸರ್ ಹಾಗಿದ್ರೆ ಹೌ? ನೆಕ್ಸ್ಟ್ ಕ್ವೆಶನ್ ಮೀನಿಂಗ್ ಗೊತ್ತಾಯಿತು. ನೆಕ್ಸ್ಟ್ ಕ್ವೆಶನ್ ಹೌ ದ ಲಿಥೋಸ್ಪಿಯರ್ ರೈಟ್ ಇನ್ಫ್ಲೂಯೆನ್ಸಸ್. ಹಾಗಿದ್ರೆ ಯಾವ ಥರ ಈ ಲಿಥೋಸ್ಪಿಯರು ಸೊ ಯಾವುದ್ರ ಮೇಲೆ ಹಾಗಿದ್ರೆ ನಮ್ಮ ಬಯೋಸ್ಪಿಯರ್ ಮೇಲೆ ಯಾವ ಥರ ಇನ್ಫ್ಲೂಯೆನ್ಸ್ ಮಾಡ್ತದೆ ಅನ್ನೋದಾದ್ರೆ, ನಾನು ಹೇಳಿದೆ ಫಸ್ಟ್ ಲಿಥೋಸ್ಪಿಯರ್ನ ಕಾಂಪೋನೆಂಟ್ಸ್ ಅನ್ನು ನೋಡ್ಬೇಕು ನನಗೆ. ಫಸ್ಟ್ ಕಾಂಪೋನೆಂಟ್ಸ್ ಯಾವುದೈತಪ್ಪ ಇಲ್ಲಿ? ಫಸ್ಟ್ ಕಾಂಪೋನೆಂಟ್ಸು ರಾಕ್ಸು. ಸೆಕೆಂಡ್ ಕಾಂಪೋನೆಂಟ್ ಲಿಥೋಸ್ಪಿಯರ್ ಒಳಗೆ ಯಾವ್ದು ಬರ್ತದಪ್ಪ ಅಂದ್ರೆ, ದಟ್ಸ್ ಅಗೇನ್ ಐ ಕ್ಯಾನ್ ಟೆಲ್ ಯು ಆಪ್ಕ ಜೋ ಲ್ಯಾಂಡ್ ಫಾರ್ಮ್ಸ್ ಅಂತ ಹೇಳಿ ಕರಿತೀನಿ. ಯಾವ್ದು ಬರ್ತದೆ ಹಾಗಿದ್ರೆ ಇಲ್ಲಿ? ಸೊ ರೈಟ್, ಸೊ ಲ್ಯಾಂಡ್ ಫಾರ್ಮ್ಸ್ ಅಂತ ಹೇಳಿ ಕರಿತೀನಿ. ರೈಟ್, ಲ್ಯಾಂಡ್ ಫಾರ್ಮ್ಸ್ ಇವೆರಡು ಬಹಳ ಮ್ಯಾಟ್ರ್ ಆಗ್ತವೆ ಇಲ್ಲಿ, ರೈಟ್. ಬೇಕಾದ್ರೆ ಲ್ಯಾಂಡ್ ಫಾರ್ಮ್ಸ್ ಇವೆರಡನ್ನು ತಗೋದೋಣ, ರೈಟ್. ಕ್ಲಿಯರ್? ಈಗ ಹಾಗಿದ್ರೆ ಫಸ್ಟ್ ಕ್ವೆಶ್ಚನ್, ಹೌ ರಾಕ್ಸ್ ಇನ್ಫ್ಲೂಯೆನ್ಸ್ ದಿ ಎನ್ವಿರಾನ್ಮೆಂಟ್ ಅಥವಾ ಬಯೋಸ್ಪಿಯರ್ ಅಂತ ನೋಡೋಣ. ಹಾಗೆ ರಾಕ್ ಈಸ್ ವಾಟ್ ಯು ಮೀನ್ ಬೈ ರಾಕ್? ಹಾಗಿದ್ರೆ ಶಿಲೆ ಅಂದ್ರೆ ಏನು? ಶಿಲೆ ಅಂತ ಅಂದ್ರೆ ಆಪ್ಕಜೋ ಇರ್ರೆಗ್ಯುಲರ್, ಯಾಕಂದ್ರೆ ರೆಗ್ಯುಲರ್ ಇರಂಗಿಲ್ಲ, ಅದು ಇರ್ರೆಗ್ಯುಲರ್ ಶೇಪ್ ಅಂತ ಕರಿಬೋದ್ರ. ಎಸ್, ಇರ್ರೆಗ್ಯುಲರ್ ಶೇಪ್ಡ್, ರೈಟ್. ದ ಮಿನರಲ್ ಕಂಪೋಸಿಷನ್ ಕರಿಬೋದು, ಇಟ್ಸ್ ಅ ಮಿನರಲ್ ಕಂಪೋಸಿಷನ್. ಯಾವುದೇ ಒಂದು ರಾಕ್ ಅಂತ ತೆಗೆದುಕೊಂಡ್ರೆ ಆಕ್ಚುಲಿ ಇದೇನಾಗಿರುತ್ತೆ ಹಾಗಿದ್ರೆ ತುಂಬಾ ಮಿನರಲ್ಸ್ ಇಂದ ಕೂಡ, ಹಾಗೆ ಇದು ಮಿನರಲ್ ಕಂಪೋಸಿಷನ್, ಕರೆಕ್ಟ್. ಹಾಗಿದ್ರೆ ವಾಟ್ ಹ್ಯಾಪನ್ಸ್ ಈ ಮಿನರಲ್ ಕಂಪೋಸಿಷನ್ ಮೇಲೆ, ರೈಟ್. ಸೊ ಬೋತ್ ಇನ್ ಸಿಟು, ರೈಟ್, ಇನ್ ಸಿಟು. ಇನ್ನೊಂದು ಯು ಕ್ಯಾನ್ ಗೋ ವಿತ್ ದ ಎಕ್ಸಿಟು. ಇನ್ ಸಿಟು ಅಂದ್ರೆ ಆನ್ ಸೈಟು ಆಗ್ತಕ್ಕಂಥದ್ದು, ಎಕ್ಸಿಟು ಅಂದ್ರೆ ಆನ್ ಸೈಟ್ ಮೇಲೆ ಅಥವಾ ಬೇರೆ 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 ಜಾಗದಲ್ಲಿ ಆಗ್ತಕ್ಕಂಥದ್ದು ಅಂತ. ಬಿಕಾಸ್ ಬೇರೆ ಬೇರೆ ಫ್ಯಾಕ್ಟ್. ಇದರ ಎಕ್ಸಾಂಪಲ್ ಹೇಳೋದಾದ್ರೆ ಇನ್ ಸಿಟುಗೆ ಬೆಸ್ಟ್ ಎಕ್ಸಾಂಪಲ್ ಯಾವ್ದು ತಗೊಳ್ಳೋಣಪ್ಪ ಅಂತಂದಾಗೆ ಯೂಶುವಲಿ ಇಟ್ ಕಮ್ಸ್ ವಿತ್ ದಿ ಎಸ್ ಯಾವುದಪ್ಪ ನಿಮ್ಮ ವೆದರಿಂಗ್ ಅಂತ ಹೇಳಿ ಬರ್ತದೆ, ಕರೆಕ್ಟ್ರಾ? ಸೊ ವೆದರಿಂಗ್ ಅಂತ ಹೇಳಿ ಕರಿತೀವಿ, ರೈಟ್. ಶೀತಲೀಕರಣ ಅಂತ ಕರಿತೀವಪ್ಪ. ಎಕ್ಸಿಟು ಅಂತಂದ್ರೆ ಅಪ್ಕಿ ಜೋ ಎರೋಷನಲ್ ಫೋರ್ಸಸ್, ಎರೋಷನಲ್ ಇದೆ. ಎರೋಷನ್ ಅಂತ ಅಂದ್ರೆ ಟ್ರಾನ್ಸ್ಪೋರ್ಟೇಷನ್ ಅಂದ್ರೆ ಅದು ಹೋಗ್ಬಿಟ್ಟು ಏನಾಗುತ್ತೆ ಅಗ್ರಡೇಷನ್ ಅಥವಾ ಡೆಪಾಸಿಷನ್ ಅಂತ ಕೂಡ ಇರ್ತದೆ. ಹಾಗಾಗಿ ಇಲ್ಲಿ ಎರೋಷನಲ್ ಫ್ಯಾಕ್ಟರ್ಸ್ ಅಂದ್ರೂ ಅದೇ,
ಓಕೆ आपका ಟ್ರಾನ್ಸ್ಪೋರ್ಟೇಷನಲ್ ಫ್ಯಾಕ್ಟರ್ಸ್ ಅಂದ್ರೂ ಅದೇ, ಡೆಪಾಸಿಷನಲ್ ಫ್ಯಾಕ್ಟರ್ಸ್ ಅಂದ್ರೂ ಅದೇ. ಯಾಕಂದ್ರೆ ಎರೋಷನ್ ಮಾಡ್ತಾ ಇದ್ದೀವಿ ಒಂದು ಕಡೆ ಅಂದರೆ ಡೆಫಿನೆಟ್ಲಿ ಅದೆಲ್ಲೋ ಒಂದು ಕಡೆ ಹೋಗ್ಬಿಟ್ಟು ಅದು ಡೆಪಾಸಿಟ್ ಮಾಡ್ತಾ ಇರ್ತದೆ. ಸೊ ಕರೆಕ್ಟ್. ಹಾಗಿದ್ರೆ ಏನಾಗುತ್ತೆ, ಸೊ ಈ ಮಿನರಲ್ ಕಂಪೋಸಿಷನ್ ಏನಾಗ್ತದೆ ಅಥವಾ ರಾಕ್ಸ್ ಏನಾಗ್ತವೆ ಅಂದರೆ ಇನ್ ಸಿಟ್ಟು ಅಥವಾ ಎಕ್ಸ್ ಸಿಟ್ಟು ಫೋರ್ಸಸ್ ಇಂದ. ಓಕೆ, ಬೇರೆ ಬೇರೆ ಫ್ಯಾಕ್ಟರ್ಸ್ ಯಾವ್ದಾದ್ರು ಬೇಟ್ ಅಪ್ಕಿ, ಸೊ ವಿಂಡ್ ಅಂತ ಹೇಳಿ ಕರಿತೀವಿ, ವಿಂಡ್ ಇಂದ, ಅಥವಾ ಅದನ್ನು ಎವೋಲಿಯನ್ ಅಂತ ಹೇಳಿ ಕರಿತೀವಿ, ಎವೋಲಿಯನ್ ಫೋರ್ಸಸ್ ಅಂತ ಹೇಳಿ ಕರಿಬೋದು. ರೈಟ್, ಎವೋಲಿಯನ್ ಫೋರ್ಸಸ್ ಇರ್ಬೋದು. ಅದೇ ರೀತಿಯಾಗಿ ಅಪ್ಕೆ ಗ್ಲೇಷಿಯರ್, ರೈಟ್, ನಮಗೆ ಗ್ಲೇಷಿಯರ್ ಅಥವಾ ಗ್ಲೇಷಿಯರ್ ಫೋರ್ಸಸ್ ಅಂತ ಹೇಳಿ ಕರೀತೀವಿ, ಗ್ಲೇಷಿಯಲ್ ಅಥವಾ ಗ್ಲೇಷಿಯರ್ ಫೋರ್ಸಸ್ ಇರ್ಬೋದು. ರೈಟ್, ಅಥವಾ ಇನ್ನೊಂದು ಅಗೇನ್ ಐ ಕ್ಯಾನ್ ಟೆಲ್ ಯು ಅಫ್ಕೋರ್ಸ್ ವಾಟರ್. ರೈಟ್, ಏನು ಕರಿಬೋದು, ವಾಟರ್. ವಾಟರ್ ಒಳಗೆ ಎರಡು ತಗೊಳ್ಳೋಣ, ಎರಡು ಥರ. ಒಂದು ಸರ್ಫೇಸ್ ವಾಟರ್ ಕೂಡ ಇಂಪ್ಯಾಕ್ಟ್ ಮಾಡ್ತೈತಿ. ರೈಟ್, ಒಂದು ಸರ್ಫೇಸ್ ವಾಟರ್ ಇದೆ. ಕರೆಕ್ಟಾ. ಇನ್ನೊಂದು ಯಾವ್ದು ಬರ್ತದೆ ಹಾಗಿದ್ರೆ, ಯು ಕ್ಯಾನ್ ಗೋ ವಿತ್ ದಿ ಗ್ರೌಂಡ್ ವಾಟರ್. ಗೊತ್ತಿರಬೇಕು ಗ್ರೌಂಡ್ ವಾಟರ್ ಆಗಲಿಕ್ಕೆ ಯಾವ್ಯಾವ ಫ್ಯಾಕ್ಟರ್ಸು, ಯಾವ್ಯಾವ ಅಥಾರಿಟಿ ಏನೇನಿದಾವೆ ನೋಡೋಣ ಅಂತ ನಮಸ್ತೆ. ಹಾಗೆ ಸರ್ಫೇಸ್ ವಾಟರು ಕೂಡ ಏನು ಮಾಡುತ್ತೆ ಅಂದರೆ ಇಟ್ ಆ್ಯಕ್ಚುಲಿ ಓಕೆ ಹೆಲ್ಪ್ಸ್ ದ ರಾಕ್ಸ್. ಓಕೆ, ಆ ಮಿನರಲ್ ಕಂಪೋಸಿಷನ್ ಐತೆ, ರಾಕ್ಸ್ ಏನೈತಲ್ಲ ಟು ಟು ಏನಾಗಲಿಕ್ಕೆ ಅದು ಶಿಥಿಲೀಕರಣಗೊಂಡು ಒಂದು ಓಕೆ ಅದು ಪುಡಿ ಆಗಲಿಕ್ಕೆ ಅಥವಾ ಏನಂತ ಕರೀತೀವಿ ಅದಕ್ಕೆ ನಾವು ಡಿಸ್ಇಂಟಿಗ್ರೇಷನ್ ಆಗಲಿಕ್ಕೆ ಕಾರಣ. ಹಾಗಾಗಿ ಇದರಿಂದ ಏನಾದರೂ ಆದ್ರೆ ಅಥವಾ ಇದನ್ನು ನಾವು ಏನು ಫ್ಲೂವಿಯಲ್ ಫೋರ್ಸಸ್ ಅಂತ ಹೇಳಿ ಕರಿತೀವಿ. ರೈಟ್, ಫ್ಲೂವಿಯಲ್ ಫೋರ್ಸಸ್ ಅಂತ ಹೇಳಿ ಕರೆಯೋಣ. ಇದನ್ನು ನಾವು ಗ್ರೌಂಡ್ ವಾಟರಿಂದ ಆದರೆ ಇಟ್ಸ್ ನಾರ್ಮಲಿ ಕಾರ್ಸ್ಟ್ ಅಂತ ಹೇಳಿ ಕರಿತೀವಿ, ಕಾಸ್ಟ್ ಫೋರ್ಸಸ್ ಅಂತ ಹೇಳಿ ಕರಿತೀವಿ ಯೂಶ್ವಲಿ. ರೈಟ್, ಕಾಸ್ಟ್ ಫೋರ್ಸಸ್. ಇನ್ನೊಂದು ಫ್ಯಾಕ್ಟರ್ ಬರ್ತೈತಿ, ದಟ್ಸ್ ಅಪ್ಲಿ ಕೋಸ್ಟಲ್ ವೇವ್ಸ್ ಅಂತ ಹೇಳಿ ಕರಿತೀವಿ ನಾವಿಲ್ಲಿ. ರೈಟ್, ಕೋಸ್ಟಲ್ ಅಥವಾ ಸಮುದ್ರ ಅಲೆಗಳು, ಕೋಸ್ಟಲ್ ವೇವ್ಸ್ ಅಥವಾ ಸಿ ವೇವ್ಸ್ ಅಂತ ಹೇಳಿ ಕರಿತೀವಿ. ಸೊ ರೈಟ್, ಇವು ಕೂಡ ದ ಕೋಸ್ಟಲ್ ಫೋರ್ಸಸ್. ರೈಟ್, ಕೋಸ್ಟಲ್ ಫೋರ್ಸಸ್. ರೈಟ್, ಕೋಸ್ಟಲ್ ಫೋರ್ಸಸ್ ಅಂತ ಹೇಳಿ ಕರಿತೀವಿ. ಸ್ವ್ಯಾಶ್ ವೇವ್ಸ್ ನಾವು ಓದಿರ್ತೀವಿ, ಕರೆಕ್ಟಾ. ಅದು ಸ್ವ್ಯಾಶ್ ಫೋರ್ಸಸ್ ಅಂತ ಬರೀತೀನಿ ನಾನು, ಅಥವಾ ನಿಮ್ಮ ಬ್ಯಾಕ್ ವಾಶ್ ಸೋರ್ಸಸ್ ಓಕೆ ಫೋರ್ಸಸ್ ಅಂತ ಹೇಳಿ ಬರೀತೀನಿ. ಇವುಗಳು ಅಂದರೆ ನಾನು ಏನು ಹೇಳಕ್ಕೆ ಬಂದೆ ಅಂತಂದಾಗ ಈ ರಾಕ್ಸು ಓಕೆ ಮುಂದೆ ಏನಾಗ್ತವೆ ಈ ಎಲ್ಲ ಫೋರ್ಸಸ್ಗೆ ಒಳಗಾಗಿ ರೈಟ್ ಏನಾಗುತ್ತಪ್ಪ ಹಾಗಿದ್ರೆ ಅದರ ಆ್ಯಕ್ಚುಲಿ ಅಷ್ಟೇ ಅಲ್ಲದೆ ಈ ಫ್ಯಾಕ್ಟರ್ ಜೊತೆಗೆ ಅದರ್ ಫಿಸಿಕಲ್ ಫ್ಯಾಕ್ಟರ್ಸ್ ಲೈಕ್ ಟೆಂಪರೇಚರ್, ಪ್ರೆಷರ್, ರೈಟ್, ಪ್ಲಸ್ಸು ಫಿಸಿಕಲ್ ಪ್ಯಾರಾಮೀಟರ್ಸ್ ಅಥವಾ ಫ್ಯಾಕ್ಟರ್ಸ್ಗೆ ಒಳಗಾಗಿ ಏನಾಗ್ತವೆ ಹಾಗಿದ್ರೆ ಡಿಸ್ಇಂಟಿಗ್ರೇಟ್ ಆಗಿ ದೇ ಬಿಕಮ್ ವಾಟ್ ಸ್ಮಾಲರ್ ಸಾಯಿಲ್. ಏನಾಗ್ತದೆ ಹಾಗಿದ್ರೆ ಸಾಯಿಲ್ ಆಗ್ತದೆ. ಹಾಗಿದ್ರೆ ಕ್ಲೇ ಅಂದರೆ ಸಾಯಿಲ್ ಆಗ್ತದೆ. ಹಾಗಿದ್ರೆ ಸಾಯಿಲು ಅಗೇನ್ ಇಟ್ಸ್ ಒನ್ ಆಫ್ ದ ಪ್ರೈಮರಿ ರೈಟ್ ಇನ್ಫ್ಲೂಯೆನ್ಸರ್ ಇನ್ ಸಕ್ಸೇಷನ್. ಕರೆಕ್ಟ್, ಏನಿದು ಸಕ್ಸೇಷನ್. ಹಾಗಿದ್ರೆ ಸಕ್ಸೇಷನ್ ಆಗಲಿಕ್ಕೆ ಈಗ ಫಾರ್ ಎಕ್ಸಾಂಪಲ್ ಒಂದೊಂದು ಯಾವುದೋ ಒಂದು ಬೇರನ್ ಅಥವಾ ಬಾರನ್ ಅಥವಾ ಬ್ಯಾರನ್ ಲ್ಯಾಂಡ್ ಇದೆ ಅಂತ ಅನ್ಕೊಳ್ಳಿ. ಸೊ ಯಾವುದೋ ಒಂದು ಬೆರನ್ ಲ್ಯಾಂಡು, ಹಾಗೆ ಈ ಬೆರನ್ ಲ್ಯಾಂಡಲ್ಲಿ ಯಾವುದೋ ಒಂದು ಸಮಥಿಂಗ್ ನ್ಯೂ ಸ್ಪೆಷಸ್ ಬೆಳಿಬೇಕು ಅಂದ್ರೆ ವಿ ಮಸ್ಟ್ ನೀಡ್ ವಾಟ್ ಸಾಯಿಲ್ ಅಲ್ಲ. ಯಾಕೆಂತಂದಾಗ ಬೇರೆನ್ ಲ್ಯಾಂಡ್ ಏನಿದೆ ಸರ್ ಲಿಮಿಟೆಡ್ ಸ್ಪೇಷಿಯೇಷನ್ ಕಂಡು ಬರ್ತೈತಿ ಕರೆಕ್ಟಾ. ಬಟ್ ಅದೇ ಒಂದು ಮೆಚೂರ್ಡ್ ಸ್ಪೇಷಿಯೇಷನ್ ನಮಗೆ ಬರಬೇಕು ಅಂತಂದ್ರೆ ಯೂಶ್ವಲಿ ಅಲ್ಲಿ ಏನು ಬೇಕಾಗುತ್ತೆ ಹಾಗಿದ್ರೆ ಸಾಯಿಲ್ ಬೇಕಾಗುತ್ತೆ. ಹಾಗಿದ್ರೆ ಆ ಸಾಯಿಲ್ ಈ ಲಿಥೋಸ್ಪಿಯರು ರಾಕ್ಸ್ ರೈಟ್ ಸಾಯಿಲ್ಗೆ ಕಾರಣ ಆಗ್ತದೆ. ಸಾಯಿಲ್ ಅಂದ್ರೆ ಏನಾಗಿದೆ ಸರ್ ಮಿನರಲ್ ಕಂಪೋಸಿಷನ್, ಡಿಸ್ಇಂಟಿಗ್ರೇಟೆಡ್ ಪಾರ್ಟ್ ಆಫ್ ದಿ ಮಿನರಲ್ ಕಾನ್ಸ್ಟಿಟ್ಯೂಯೆಂಟ್ಸ್ ಅಥವಾ ಮಿನರಲ್ ಕಂಪೋಸಿಷನ್ ನಾವು ಅಂತ ಕರಿತೀವಿ ಸಾಯಿಲ್. ಹಾಗಿದ್ರೆ ಸಾಯಿಲ್ ಇಸ್ ಬಹಳ ಇಂಪಾರ್ಟೆಂಟ್ ಆಗ್ತದೆ, ಒಂದು ಆರ್ಗ್ಯಾನಿಕ್ ದ ಫ್ಯಾಕ್ಟರ್ ಅಂತಲೂ ಕೂಡ ಕರಿಬೋದು ಈ ಮಣ್ಣಿಗೆ. ಹಾಗಾಗಿ ಲಿಥೋಸ್ಪಿಯರು ಇನ್ ದ ಫಾರ್ಮ್ ಆಫ್ ರಾಕ್ಸ್ ಅದನ್ನ ಹೇಳಿದೆ ನಿಮಗೆ. ಹಾಗಿದ್ರೆ ರಾಕ್ಸು ಓಕೆ ಮೀನ್ಸ್ ಮಿನರಲ್ಸ್ ಮೀನ್ಸ್ ಅಲ್ಲಿ ಒಳ್ಳೆ ಪ್ಲಾಂಟ್ಸು ಅದು ಸಕ್ಸೇಷನ್ ಕಾರಣ ಆಗ್ತದೆ. ಸಕ್ಸೇಷನ್ ಆಯಿತು ಅಂದ್ರೆ ಸ್ಪೇಷಿಯೇಷನ್ ಅಂತ ಓಕೆ ಸಕ್ಸೇಷನ್ ಸ್ಟ್ರಾಂಗ್ ಆಯಿತು ಅಂದ್ರೆ ರೈಟ್ ಯೂಶ್ವಲಿ ಇದು ಯಾವುದೋ ಕಾರಣ ಆಗುತ್ತೆ ಸ್ಪೇಷಿಯೇಷನ್ ಅಂದರೆ ಆ ಜಗದೊಳಗೆ ಒಂದು ಪರ್ಟಿಕ್ಯುಲರ್ ಆಗಿರ್ತಕ್ಕಂಥ ಸ್ಪೇಷಿಯೇಷನ್ ಶುರು ಆಗ್ತದೆ. ರೈಟ್, ಸ್ಪೇಷಿಯೇಷನ್ ಶುರುವಾಯಿತು ಅಂದ್ರೆ ಅಗೇನ್ ಇಟ್ ಲೆಟ್ ಟು ವಾಟ್ ಫಾರ್ಮೇಷನ್ ಆಫ್ ದ ನ್ಯೂ ಕೈಂಡ್ ಆಫ್ ದಿ ಎಕೋಸಿಸ್ಟಮ್, ಹೊಸ ರೀತಿಯ ಎಕೋಸಿಸ್ಟಮ್. ಈ ಎಕೋಸಿಸ್ಟಮು ಇನ್ ಕೋರ್ಸ್ ಆಫ್ ಟೈಮ್ ಒಳಗೆ ದ ವೆರೈಟಿ ಆಫ್ ಅದು ಬೀಟ್ ಅಪ್ಗೆ ಫ್ಲೋರಾ ಫೌನಂಗೆ ವೆರೈಟಿ ಆಫ್ ದ ಸ್ಪೀಷೀಸ್ ಕಂಡು ಬರ್ತವೆ. ಅವಾಗ ಅದೇನಾಗುತ್ತೆ ಅಂದರೆ ಯೂಶ್ವಲಿ ಸೊ ಬಯೋಡೈವರ್ಸಿಟಿ ಆಗಿ ಕನ್ವರ್ಟ್ ಆಗ್ತದೆ. ಸೊ ದಿಸ್ ಇಸ್ ವಾಟ್ ಎಕ್ಸಾಕ್ಟ್ಲಿ ವಿ ಹ್ಯಾವ್ ಟು ನೋ. ಕರೆಕ್ಟಾ. ಸೊ ಇದನ್ನು ನಾನಿಲ್ಲಿ ಹೇಳ್ತಾ ಇದ್ದೆ ಹೌ ಎಕ್ಸಾಕ್ಟ್ಲಿ ಆಪ್ಕ ಸೊ ರಾಕ್ಸು ಯಾವ ಥರ ಇನ್ಫ್ಲೂಯೆನ್ಸ್ ಮಾಡ್ತಿದ್ದಿ ಅಂತ. ಕರೆಕ್ಟ್. ಆಮೇಲೆ ಇನ್ನೊಂದು ಈ ರಾಕ್ಸ್ ಕೂಡ ಅಷ್ಟೇ, ಇವನ್ ಇಟ್ಸ್ ಅಪ್ಕಿ ಜೋ ರಿವರ್ ಚಾನಲನ್ನು ಕೂಡ ರೈಟ್ ರಿವರ್ ಚಾನಲ್ ಅಂತ ಹೇಳಿ ಕರಿತೀನಿ. ಸೊ ರಿವರ್ ಚಾನಲ್ ಮೇಲೆ ಕೂಡ ಇಟ್ ಇನ್ಫ್ಲೂಯೆನ್ಸಸ್. ಹಾಗೆ ಸರ್ ರಿವರ್ ಚಾನಲ್ಗೂ ಬಯೋಸ್ಫಿಯರ್ಗೆ ಏನಿದೆ ಕನೆಕ್ಷನ್ ಅಂತ ನೀವು ಕೇಳಿದ್ರೆ ಡೆಫಿನೆಟ್ಲಿ ಎಲ್ಲೆಲ್ಲಿ ರಿವರ್ ಚಾನಲ್ಲು ಓಕೆ ಮ್ಯಾಟ್ರ್ ಆಗುತ್ತೆ ಅಲ್ಲಿ ಡೆಫಿನೆಟ್ಲಿ ನಿಮ್ಮ ಗ್ರೌಂಡ್ ವಾಟರ್ ಇರ್ಬೋದು. ರೈಟ್, ದ ಗ್ರೌಂಡ್ ವಾಟರ್ ಬಹಳ ಮ್ಯಾಟ್ರ್ ಆಗ್ತದೆ, ನಮಗೆಲ್ಲ ಗೊತ್ತೇ ಇರ್ತದೆ. ರೈಟ್, ಗ್ರೌಂಡ್ ವಾಟರ್ ಅಂತ ಅಂದಾಗ ಡೆಫಿನೆಟ್ಲಿ ಅಪ್ಗೆ ಜೋ ಬಯೋಮಾಸ್ ಏನೈತೆ ಇಟ್ ಮ್ಯಾಟರ್ಸ್ ಎ ಲಾಟ್ ಇಲ್ಲಿ. ಸೊ ಹಾಗಾಗಿ ಇಲ್ಲಿ ನಮಗೆ ಆ ಒಂದು ರಿವರ್ ಚಾನಲ್ ಮತ್ತು ರಾಕ್ಸು ಇವನ್ ದೇ ಡೂ ಡಿಸೈಡ್ ಏನನ್ನ ಸೊ ರಿವರ್ ಚಾನಲ್
ಅರ್ಥ ಆಯ್ತಾ? ಆಮೇಲೆ ಇನ್ನೊಂದು ಲ್ಯಾಂಡ್ ಫಾರ್ಮ್ಸ್ ಅಂತ ಹೇಳ್ತೀನಿ ನೋಡಿ. ಹಾಗಿದ್ರೆ ಫಾರ್ ಎಕ್ಸಾಂಪಲ್ ಲ್ಯಾಂಡ್ ಫಾರ್ಮ್ಸ್ ಅಂದ್ರೆ ಯೂಶುವಲಿ ಇನ್ ದ ಕಾಂಟೆಕ್ಸ್ಟ್ ಆಫ್ ಇಂಡಿಯನ್ ಬಯೋಡೈವರ್ಸಿಟಿ ನೋಡಿದ್ರೆ, ಫಾರ್ ಎಕ್ಸಾಂಪಲ್ ಈ ತರ ಲ್ಯಾಂಡ್ ಫಾರ್ಮ್ ಅಂದ್ರೆ ಡಿಫ್ರೆಂಟ್ ಫಾರ್ಮ್ಸ್ ಆಫ್ ದ ಲ್ಯಾಂಡ್, ರೈಟ್? ಸೊ ಕೆಲವೊಂದು ಕಡೆ ಇಟ್ ಕ್ಯಾನ್ ಬಿ ಮೌಂಟೇನ್ ಇರ್ಬೋದು, ಸಮ್ ಟೈಮ್ ಇಟ್ಸ್ ಕ್ಯಾನ್ ಬಿ ಓಕೆ ವ್ಯಾಲೀಸ್ ಇದೆ, ಇಟ್ ಕ್ಯಾನ್ ಬಿ ಸಮ್ ಓಕೆ ಪ್ಲೇಟ್ಯೂಸ್ ಇರ್ಬೋದು, ಲೈಕ್ ದಿಸ್. ಓಕೆ, ವಿ ಹ್ಯಾವ್ ದ ಡಿಫ್ರೆಂಟ್ ಫಾರ್ಮ್ಸ್ ಆಫ್ ಲ್ಯಾಂಡ್. ಹಾಗೆ ಹಿಂಗಿತ್ತು ಅಂದ್ರೆ ನಮ್ಗೆ ಆಲ್ರೆಡಿ ಗೊತ್ತಿದೆ. ಸೊ ಇಂಡಿಯಾದೊಳಗೆ ಮೋರ್ ದನ್ 80% ಆಫ್ ರೈನ್ ಆಕ್ಚುಲಿ ಫ್ರಮ್ ಯಾವುದೋ ಮಾನ್ಸೂನ್ ವಿಂಡ್ಸ್ ಇಂದ ಬರ್ತದೆ ನಮಗೆ. ಹಾಗಾದ್ರೆ ಮಾನ್ಸೂನ್ ನಾರ್ಮಲಿ ಇಟ್ಸ್ ಅ ವಿಂಡ್. ಹಾಗಾದ್ರೆ ವಿಂಡ್ ಅಲೋನ್ ಕ್ಯಾನ್ ನಾಟ್ ಜನರೇಟ್ ರೈನ್. ಹಾಗಾದ್ರೆ ವಿಂಡ್ ಇಸ್ ಅ ಹಾರಿಜೆಂಟಲ್ ಮೂವ್ಮೆಂಟ್ ಆಫ್ ಡೆನ್ಸ್ ಏರ್ ಅಲ್ವಾ? ಹಾಗಾದ್ರೆ ಯಾವುದೋ ಒಂದು ಮಳೆ ಆಗಬೇಕಂದ್ರೆ ದೇರ್ ಮಸ್ಟ್ ಬಿ ಅಡಿಯಾಬೆಟಿಕ್ ಎಕ್ಸ್ಪಾನ್ಷನ್. ಅಡಿಯಾಬೆಟಿಕ್ ಎಕ್ಸ್ಪಾನ್ಷನ್ ಆಗಬೇಕು ಅಂದ್ರೆ ಎಸ್ ಆ ಏರ್ ಅಥವಾ ವಿಂಡ್ ಶುಡ್ ಬಿ ಅಸೆಂಡ್, ರೈಟ್? ಹಿಂಗೆ ವಿಂಡ್ ಬರ್ತಾ ಐತಿ ಅಂದ್ರೆ ಅದು ಏನಾಗಬೇಕು, ಇಲ್ಲಿ ಅಸೆಂಡ್ ಆಗಬೇಕು. ಹಾಗಾದ್ರೆ ಅಸೆಂಡ್ ಆಯ್ತು ಅಂದ್ರೆ ಆಸ್ ಯೂಶುವಲ್ ಅಡಿಯಾಬೆಟಿಕ್ ಎಕ್ಸ್ಪಾನ್ಷನ್ ಆಗ್ತೈತಿ, ಹೈಗ್ರೋಸ್ಕೋಪಿಕ್ ನ್ಯೂಕ್ಲಿಯರ್ ಇದಾವಂತ ಅನ್ಕೊಳ್ಳಿ. ಸೊ ದೇರ್ ಫಾರ್ ಕ್ಲೌಡ್ ಫಾರ್ಮೇಷನ್ ಆಗುತ್ತೆ ಅಂಡರ್ ದ ಇನ್ಫ್ಲೂಯೆನ್ಸ್ ಆಫ್ ದ ಗ್ರಾವಿಟಿ. ಓಕೆ, ಏನಾಗುತ್ತೆ ಅದು ರೈನ್ ಆಗಿ ಕನ್ವರ್ಟ್ ಆಗ್ತದೆ, ದ ಲಿಕ್ವಿಡ್ ಪ್ರೆಸಿಪಿಟೇಷನ್ ಅಥವಾ ರೈನ್ ಆಗಿ ಕನ್ವರ್ಟ್ ಆಗ್ತದೆ. ಹಾಗೆ ಇದಕ್ಕೆ ಕಾರಣ ಏನು ಹೇಳ್ರಪ್ಪ ನೋಡೋಣ. ಹಾಗಾದ್ರೆ ಇದಕ್ಕೆ ಕಾರಣ ಈ ಮೌಂಟೇನ್ಸೇ ಅಲ್ವಾ, ಅಥವಾ ಈ ಟೋಪೋಗ್ರಫಿ, ರೈಟ್? ಈ ಟೋಪೋಗ್ರಫಿ ಅಥವಾ ಇದು ನಾವು ಲ್ಯಾಂಡ್ ಫಾರ್ಮ್ಸ್ ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ಬಿಕಾಸ್ ಆಫ್ ದ ಲ್ಯಾಂಡ್ ಫಾರ್ಮ್ಸ್ ನೋಡಿ, ಹಾಗಿದ್ರೆ ಇಲ್ಲಿ ಮಳೆ ಚೆನ್ನಾಗಿದೆ ಅಂದ್ರೆ ನಾರ್ಮಲ್ ನಮಗೆ ಗೊತ್ತಿದೆ. ಸೊ ದ ಬಯೋಡೈವರ್ಸಿಟಿಯನ್ನು ಅಫೆಕ್ಟ್ ಮಾಡೋ ಫ್ಯಾಕ್ಟರ್ಸ್ ಟೆಂಪರೇಚರ್ ಇರ್ಬೋದಾ? ಕರೆಕ್ಟ್. ಟೆಂಪರೇಚರ್ ಮೀನ್ಸ್ ಯೂಶುವಲಿ ಫೋಟೋಸಿಂಥಸಿಸ್ ಅಂತ ಕರಿತೀವಿ. ಸೊ ಎರಡನೇದು ಇಂಪಾರ್ಟೆಂಟ್ ಫ್ಯಾಕ್ಟರ್ ಸಾಯಿಲ್ ಇದೆ. ಸೊ ಮೂರನೇದು ಇಂಪಾರ್ಟೆಂಟ್ ಫ್ಯಾಕ್ಟರು, ಸೊ ದಟ್ಸ್ ಅಗೇನ್ ಅಪ್ ಟು ರೈನ್. ಹಾಗಾದ್ರೆ ರೈನ್ ಚೆನ್ನಾಗಿತ್ತು ಅಂದ್ರೆ ದೇರ್ ವಿಲ್ ಬಿ ಅ ಹ್ಯೂಜ್ ಬಯೋಡೈವರ್ಸಿಟಿ ಇರ್ತದೆ. ಸೊ ರೈನ್ ಜೊತೆಗೆ ಇದು ನಾವು ಏನಂತ ಕರಿತೀವಿ ಅಂದ್ರೆ ರಿಲೀಫ್ ಸ್ಟ್ರಕ್ಚರ್ ಅಥವಾ ರಿಲೀಫ್ ಫೀಚರ್ ಅಂತ ಹೇಳಿ ಕರಿತೀವಿ. ಆ ರಿಲೀಫ್ ಸ್ಟ್ರಕ್ಚರ್, ರಿಲೀಫ್ ಫೀಚರ್ ಇಂದ ಕೂಡ ಓಕೆ ರೈನ್ ಡಿಸೈಡ್ ಯಾಕೆ ನೋಡಿ. ಹಾಗೆ ಇಲ್ಲಿ ವಿಂಡ್ ಇದು ಆಗ್ತಾ ಇದೆ, ಮೇಲೆ ಹೋಗಿ ಅಗೇನ್ ಸೊ ರಿಲೇಟಿವ್ ಏನಾಗುತ್ತೆ, ಡಿಸೆಂಡ್ ಆಗುತ್ತೆ, ರೈಟ್? ಹೀಗಿದ್ರೆ ಈ ಅಥವಾ ಅನಾಬೆಟಿಕ್ ವಿಂಡ್ಸ್ ಏನೈತಲ್ಲ, ದ ವೆರಿ ಗುಡ್ ಫಾರ್ ಪ್ರೆಸಿಪಿಟೇಷನ್, ಸ್ಪೆಷಲ್ ಲಿಕ್ವಿಡ್ ಪ್ರೆಸಿಪಿಟೇಷನ್. ಇಲ್ಲಿ ನೋಡಿ ಹಾಗೆ ನಾರ್ಮಲ್ ಇದೆ ಕ್ರಿಯೇಟ್ಸ್ ಎಂಟಿ ಸೈಕ್ಲೋನಿಕ್ ಕಂಡೀಷನ್. ಎಂಟಿ ಸೈಕ್ಲೋನಿಕ್ ದ ಎರಿಡ್ ಅಥವಾ ಡ್ರೈ ರೀಸನ್ಸ್ ಅನ್ನೋದು ಕ್ರಿಯೇಟ್ ಮಾಡುತ್ತೆ. ಹಾಗೆ ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತಹ ವೆಜಿಟೇಷನ್ ಬರಂಗಿಲ್ಲ. ದಟ್ ಮೀನ್ಸ್ ಇಟ್ಸ್ ಅ ವೆರಿ ವಿ ವಿಲ್ ಹ್ಯಾವ್ ಹಿಯರ್ ಓಕೆ. ನಾರ್ಮಲಿ ಇಲ್ಲಿ ಜೊನೇಷನ್ ತುಂಬಾ ಸ್ಟ್ರಾಂಗ್ ಇರಂಗಿಲ್ಲ, ಜೊನೇಷನ್ ಬಹಳ ಕಮ್ಮಿ ಇರ್ತೈತಿ. ಬಟ್ ಹಿಯರ್ ಯು ಕ್ಯಾನ್ ಫೈಂಡ್ ವೆರಿ ವೆರಿ ಗುಡ್ ನಂಬರ್ ಆಫ್ ದ ಜೊನೇಷನ್ ವಿ ಕ್ಯಾನ್ ಅಬ್ಸರ್ವ್ ಇನ್ ದಿಸ್ ಒನ್. ಸೊ ಹಾಗಾಗಿ ಇಲ್ಲಿ ಬೋತ್ ದ ಲಿಥೋಸ್ಪಿಯರ್ ನಾನು ಹೇಳಿದ ಹಾಗಿದ್ರೆ ಬೋತ್ ಲಿಥೋಸ್ಪಿಯರ್ ಇನ್ ದ ಫಾರ್ಮ್ ಆಫ್ ಅದು ರಾಕ್ಸ್ ಇರಬಹುದು, ಕರೆಕ್ಟ್ರಪ್ಪ. ಇನ್ನೊಂದು ದ ಫಾರ್ಮ್ಸ್ ಆಫ್ ಹ್ಯಾಸ್ ಐ ಸೈಡ್ ಯಾವುದು ಲ್ಯಾಂಡ್ ಫಾರ್ಮ್ಸ್. ಈ ಯೂಶುವಲಿ ಇವೆರಡು ರೀತಿ ಒಳಗ ನಮ್ಮ ಲಿಥೋಸ್ಪಿಯರು ಎಸ್ ಡೂ ಇನ್ಫ್ಲೂಯೆನ್ಸ್ ಅಥವಾ ಡಸ್ ಇನ್ಫ್ಲೂಯೆನ್ಸ್ ದಿ ವಾಟ್ ಐ ಸೇ ದಟ್ ನಮ್ಮ ವೆಜಿಟೇಷನ್ ಅನ್ನ ಅಥವಾ ಬಯೋಸ್ಪಿಯರ್ ಅನ್ನ. ಹಾಗಾಗಿ ಲಿಥೋಸ್ಪಿಯರ್ ಬಗ್ಗೆ ತಿಳ್ಕೊಳ್ಳೋದು ಬಹಳನೇ ಇಂಪಾರ್ಟೆಂಟ್ ಆಗ್ತದೆ. ಸೊ ಥ್ಯಾಂಕ್ ಯು. ನೆಕ್ಸ್ಟ್ ಕ್ಲಾಸ್ ಒಳಗೆ ನಾನು ಹಾಗಿದ್ರೆ ಸೊ ಮುಂದಿನ ಫ್ಯಾಕ್ಟರ್ ಅಥವಾ ಕಾಂಪೋನೆಂಟ್ ಹೌ ಇಟ್ ಇನ್ಫ್ಲೂಯೆನ್ಸಸ್ ದಿ ಯಾವುದು ನಮ್ಮ ಬಯೋಸ್ಪಿಯರ್ ಅಂತ ಹೇಳಿ ನಾನು ಹೇಳ್ತಾ ಹೋಗ್ತೀನಿ.